ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಗ್ಗೆ 15 ಪ್ರಮುಖ ಸಂಗತಿಗಳು. ಅದರಲ್ಲಿ ಒಂದು 8 ಸಂಗತಿಗಳನ್ನು ತಿಳಿಸ್ತೀವಿ. ಸತ್ಯ 1. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಿಜವಾದ ಹೆಸರು ಅಂಬೇಡ್ಕರ್. ಅವರು ಮಧ್ಯಪ್ರದೇಶದಲ್ಲಿ ಅಸ್ಪೃಶ್ಯರೆಂದು ಪರಿಗಣಿಸಲ್ಪಟ್ಟ ಮತ್ತು ಸಾಮಾಜಿಕ ಆರ್ಥಿಕ ತಾರತಮ್ಯಕ್ಕೆ ಒಳಗಾದ ಮಹಾರ್ ಜಾತಿಯ ಕುಟುಂಬದಲ್ಲಿ ಜನಿಸಿದರು. ಸತ್ಯ 2. ಅವರು 1955ರಲ್ಲಿ ಬಿಹಾರ್ ಮತ್ತು ಮಧ್ಯಪ್ರದೇಶವನ್ನು ವಿಭಜಿಸಲು ಸಲಹೆ ನೀಡಿದರು. ಇದನ್ನು 45 ವರ್ಷಗಳ ನಂತರ ಮಾಡಲಾಯಿತು. ಸತ್ಯ 3. ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿದ್ದರು ಮತ್ತು ಅವರು ಮಹಿಳಾ ಹಕ್ಕುಗಳು ಮಸೂದೆಯನ್ನು ಸಂಸತ್ತಿನಲ್ಲಿ ವಿರೋಧಿಸಿದಾಗ ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಸತ್ಯ 4. ಅವರು 1952 ಮತ್ತು 1954ರ ಚುನಾವಣೆಯಲ್ಲಿ ಸ್ಪರ್ಧಿಸಿದರು, ಆದರೆ ಎಂದಿಗೂ ಗೆದ್ದಿಲ್ಲ. ಸತ್ಯ 5. 1942ರಲ್ಲಿ ನವೆಂಬರ್ 27ರಂದು ಅವರು ನವದೆಹಲಿಯಲ್ಲಿ ನಡೆದ ಭಾರತೀಯ ಕಾರ್ಮಿಕ ಸಮ್ಮೇಳನದ 7ನೇ ಅಧಿವೇಶನದಲ್ಲಿ ಕೆಲಸದ ಸಮಯದ ಸಮಸ್ಯೆಯನ್ನು ತಂದರು. ಅವರು ಭಾರತದಲ್ಲಿ ಕೆಲಸದ ಸಮಯದಲ್ಲಿ 14ರಿಂದ 8 ಗಂಟೆಗಳವರೆಗೆ ಕಡಿಮೆ ಮೊದಲು ಸಹಾಯ ಮಾಡಿದರು. ಸತ್ಯ 6. ವಿದೇಶದಲ್ಲಿ ಅರ್ಥಶಾಸ್ತ್ರ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಭಾರತೀಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸತ್ಯ 7. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಭಾರತದಲ್ಲಿ ಮಹಿಳಾ ಕಾರ್ಮಿಕರಿಗಾಗಿ ಹಲವು ಕಾನೂನುಗಳನ್ನು ರೂಪಿಸಿದ್ದಾರೆ. 1. ಗಣಿ ಮಾತೃತ್ವ ಪ್ರಯೋಜನ ಕಾಯ್ದೆ. 2. ಮಹಿಳಾ ಕಾರ್ಮಿಕ ಕಲ್ಯಾಣ ನಿಧಿ. 3. ಮಹಿಳೆಯರು ಮತ್ತು ಮಕ್ಕಳು ಕಾರ್ಮಿಕ ಸಂರಕ್ಷಣಾ ಕಾಯ್ದೆ. 4. ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಪ್ರಯೋಜನ. 5. ಕಲ್ಲಿದ್ದಲು ಗಣಿಗಳಲ್ಲಿ ಭೂಗತ ಕೆಲಸದಲ್ಲಿ ಮಹಿಳೆಯರ ಉದ್ಯೋಗದ ಮೇಲಿನ ನಿಷೇಧದ ಮರುಸ್ಥಾಪನೆ. ಸತ್ಯ 8. ಎಲ್ಲಾ 13 ಹಣಕಾಸು ಆಯೋಗದ ವರದಿಗಳ ಉಲ್ಲೇಖದ ಅನನ್ಯ ಮೂಲವು ಒಂದು ರೀತಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಪಿಎಚ್.ಡಿ ಪ್ರಬಂಧವನ್ನು ಆಧರಿಸಿದೆ. ಬ್ರಿಟಿಷ್ ಇಂಡಿಯಾದಲ್ಲಿ ಪ್ರಾಂತೀಯ ಹಣಕಾಸು ವಿಕಾಸ 1923ರಲ್ಲಿ ಬರೆಯಲಾಗಿದೆ. ಥ್ಯಾಂಕ್ ಯು.